ಹಸಿರಿನಿಂದ ಉಸಿರು ಅನ್ನೋ ಮಾತು ಇಂದಿಗೂ ಎಂದಿಗೂ ಸತ್ಯ. ಆದರೆ ಇಂದು ಅಭಿವೃದ್ಧಿ ವಿಚಾರದಲ್ಲಿ ಗಿಡಮರಗಳ ಮಾರಣಹೋಮ ಆಗುತ್ತಿದೆ. ಇಕ್ಕಟ್ಟಾದ ಸ್ಥಳಗಳಿಂದಾಗಿ ಸಣ್ಣ ಪುಟ್ಟ ಸಸಿಗಳನ್ನು ಬೆಳೆಯಲಾಗದಂತ ಸ್ಥಿತಿ ಇದೆ. ಇನ್ನು ತರಕಾರಿ ಸೊಪ್ಪು ಬೆಳೆಗಳನ್ನು ಬೆಳೆಯುವ ವಿಚಾರ ದೂರದ ಮಾತು. ಆದರೆ ನಮ್ಮ ಸಿರಿಸಖಿಯೊಬ್ರು ಮಣ್ಣಿಲ್ಲದೆ ಜಲಕೃಷಿ ಮಾಡುವುದನ್ನ ತಿಳಿಸಿಕೊಡ್ತಾರೆ, ನೀವೇ ನೋಡಿ. ಹೈಡ್ರೋಪಾನಿಕ್ಸ್ ಒಂಥರ ಫಾರ್ಮಿಂಗ್ ಟೆಕ್ನಿಕ್ ಇದೆ. ಅದಕ್ಕೆ ನಾವು ಮಣ್ಣು ಉಪಯೋಗ ಮಾಡಲ್ವಾ. ತುಂಬ ಕಂಟ್ರೀಸ್ನಲ್ಲಿ ಇದು ಟೆಕ್ನಿಕ್ ಯೂಸ್ ಮಾಡ್ತಾರೆ. ಈ ಕಂಟ್ರೀಸ್ನಲ್ಲಿ ಎಲ್ಲಿ ಮಳೆ ಇರಲ್ವಾ, ಡ್ರೈ ಕಂಟ್ರೀಸ್, ಆಮೇಲೆ ಎಲ್ಲಿ ತುಂಬ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇದೆ, ಅಲ್ಲಿ ಈ ಟೆಕ್ನಿಕ್ ತುಂಬ ಪಾಪ್ಯುಲರ್ ಇದೆ. ಈ ಟೆಕ್ನಿಕ್ನಲ್ಲಿ ಮೇನ್ ಏನಿದೆ ಅಂದರೆ ಮಣ್ಣಿಗೆ ನಾವು ರೀಪ್ಲೇಸ್ ಮಾಡ್ತೀನಿ. ಮಣ್ಣು ಎರಡು ಕೆಲಸ ಮಾಡುತ್ತೆ. ಒಂದಿದೆ ಗಿಡಗೆ ಸಪೋರ್ಟ್ ಕೊಡುತ್ತೆ, ಆದಮೇಲೆ ನ್ಯೂಟ್ರಿಷನ್ನು ಕೊಡುತ್ತೆ. ಬಟ್ ಇದು ಕೊಕೊಪೀಟ್ ಏನು ಮಾಡ್ತಾರೆ, ಕೊಕೊಪೀಟ್ ಬರೀ ಗಿಡಗೆ ಸಪೋರ್ಟ್ ಕೊಡುತ್ತೆ, ನ್ಯೂಟ್ರಿಷನ್ ಕೊಡೋಲ್ಲ. ಯಾಕೆ? ಕೊಕೊಪೀಟ್ ಬರೀ ಇನರ್ಟ್ ಮೆಟೀರಿಯಲ್ ಇದೆ. ಇನರ್ಟ್ ಮೆಟೀರಿಯಲ್ ಅಂದರೆ ಅದರಲ್ಲಿ ಏನು ನ್ಯೂಟ್ರಿಷನ್ ಏನೂ ಇರಲ್ವ, ಬರೀ ಗಿಡಗೆ ಸಪೋರ್ಟ್ ಕೊಡೋಕ್ಕೆ ಅದು ಮೆಟೀರಿಯಲ್ ಇದೆ. ಅದು ಫಸ್ಟ್ ಹೈಡ್ರೋಪಾನಿಕ್ಸು ಫಸ್ಟ್ ಪಾರ್ಟ್ ಇದೆ. ಆಮೇಲೆ ಸೆಕೆಂಡ್ ಪಾರ್ಟ್, ಇವಾಗ ಗಿಡಗೆ ಬೆಳೆಸೋಕ್ಕೆ ನಾವಿಗೆ ನ್ಯೂಟ್ರಿಷನ್ ಹಾಕಬೇಕು. ಅದು ನಾವು ಸೆಪ್ರೇಟ್ನಲ್ಲಿ ನೀರು ಹೊರಗಡೆ ನ್ಯೂಟ್ರಿಷನ್ ಮಿಕ್ಸ್ ಮಾಡ್ಕೊಂಡು ಗಿಡಗೆ ಹಾಕ್ತೀನಿ. ಇದು ನ್ಯೂಟ್ರಿಯನ್ಸ್ ಏನಿದೆ ಅಂದರೆ ಪೊಟ್ಯಾಷಿಯಮ್ ಇದೆ, ನೈಟ್ರೇಟ್ ಇದೆ, ಸಲ್ಫೇಟ್ ಇದೆ, ಏನಾದರೂ ಎಲಿಮೆಂಟ್ಸ್ ವಿಟಮಿನ್ಸ್ ಇದೆ, ಅದು ನಾವು ನೀರಿನಲ್ಲಿ ಡೈಲ್ಯೂಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಗಿಡದಲ್ಲಿ ನಾವು ಹಾಕ್ತೀನಿ. ಆ ಥರ ನಾವು ಜಾಗನೂ ತುಂಬ ಯೂಸ್ ಮಾಡಲ್ವಾ, ಸ್ವಲ್ಪ ಜಾಗ ಯೂಸ್ ಮಾಡ್ತೀನಿ. ಅದಕ್ಕೆ ನಮಗೆ ಸ್ಪೇಸ್ ಕನ್ಸ್ಟ್ರೇನು ಆಗಲ್ವಾ, ಆದಮೇಲೆ ಗಿಡನೂ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನಾವಿವಾಗ ಹೈಡ್ರೋಪಾನಿಕ್ಸ್ನಲ್ಲಿ ಹೆಂಗೆ ಗಿಡ ಬೆಳೆಸೋದು ಅಂತ ತೋರಿಸ್ತೀನಿ. ಬೇಕಾಗಿರುವ ಮೆಟೀರಿಯಲ್ಸ್: ಕೊಕೊಪೀಟ್, ಎಕ್ಸ್ಪ್ಯಾಂಡೆಡ್ ಕ್ಲೇ, ನ್ಯೂಟ್ರಿಯನ್ಸ್, ನೆಟ್ ಪಾಟ್ಸ್, ಸೀಡ್ಸ್, ಪ್ಲಾಸ್ಟಿಕ್ ಶೀಟ್ ಆ್ಯಂಡ್ ರಬ್ಬರ್ ಬ್ಯಾಂಡ್. ಇದು ಕೊಕೊಪೀಟ್ ಇದೆ. ಇವಾಗ ಕೊಕೊಪೀಟ್ ನಾವು ಸುಮ್ಮನೆ ಗ್ಲಾಸ್ನಲ್ಲಿ ಇಟ್ಕೊಂಡು ನೀರು ಹಾಕ್ತೀನಿ, ಅದಕ್ಕೆ ಇದು ಕೊಕೊಪೀಟ್ ಎಕ್ಸ್ಪ್ಯಾಂಡ್ ಆಗ್ತಾರೆ. ಇದು ಗಿಡಗೆ ಸಪೋರ್ಟ್ ಕೊಡೋಕ್ಕೆ ಪ್ಲಗ್ ಥರ ಗ್ರೋ ಆಗುತ್ತೆ. ಪಾಲಕ್ ಬೀಜ ಇದು ಹೊರಗಡೆ ಹಾಕ್ತೀನಿ, ಕವರ್ ಮಾಡ್ಕೊಂಡು ಇದು ಗ್ಲಾಸ್ನಲ್ಲಿ ಹಾಕ್ತೀನಿ. ಇವಾಗ ಬೀಜ ಜರ್ಮಿನೇಟ್ ಆಗಬೇಕು. ಆ ಜರ್ಮಿನೇಷನ್ಗೆ ಮ್ಯಾಕ್ಸಿಮಮ್ ಹೀಟ್ ಇರಬೇಕು. ಅಂದರೆ ಇದು ಸ್ವಲ್ಪ ತ್ಯಾವ ಇರಬೇಕು. ಶೇಡ್ನಲ್ಲಿ ಎಲ್ಲಿ ಹೊರಗಡೆ ಇಕ್ಬೇಕು. ಆದಮೇಲೆ ಪ್ಲಾಸ್ಟಿಕ್ ಇದಕ್ಕೆ ನಾವು ಪ್ಲಾಸ್ಟಿಕ್ ಹಾಕ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕ್ತೀನಿ. ಇವಾಗ 1-2-3 ದಿನ ಅಂದರೆ ಇದು ಜರ್ಮಿನೇಟ್ ಆಗ್ತಾರೆ. 3 ದಿನ ಆಮೇಲೆ ಇದು ಬೀಜಗೆ ಮೊಳಗೆ ಬಂದಿದೆ. ಈ ಥರ ಮೊಳಗೆದು ಬೀಜ ಕಾಣಿಸ್ತಾರೆ. ಗಿಡ ನಾವು ನೆಟ್ ಪಾಟ್ನಲ್ಲಿ ಹಾಕ್ತೀನಿ. ನಿಮಗೆ ಕಾಣಿಸ್ತಾರೆ, ಇದು ನೆಟ್ ಪಾಟ್ ತುಂಬ ಜಾಗ ಇದೆ. ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಸಪೋರ್ಟ್ ಕೊಡಬೇಕು ಅಂದರೆ ನಾವು ಇದು ಎಕ್ಸ್ಪ್ಯಾಂಡೆಡ್ ಕ್ಲೇ ಬಾಲ್ ಇದೆ, ಅದು ನಾವು ಸೈಡ್ನಲ್ಲಿ ಹೆಂಗೆ ಹಾಕ್ತೀನಿ. ನೆಟ್ ಪಾಟ್ ಹೊರಗಡೆ ಹಾಕ್ಮೇಲೆ ಇದು 1 ವಾರನಲ್ಲಿ ಇದು 3 ಇಂಚ್ ಆಗುತ್ತೆ. ಆದಮೇಲೆ ಇದು ಸಿಸ್ಟಮ್ಗೆ ಹಾಕಬೇಕು. ಹೈಡ್ರೋಪಾನಿಕ್ ಕಿಟ್ ಈ ಥರ ಇರುತ್ತೆ. ಇದಕ್ಕೆ ಇವಾಗ 12 ಹೋಲ್ಸ್ ಇದೆ. ಇದಕ್ಕೆ ನಾವು 1 ವಾರದ್ದು ಗಿಡ ಏನು ಬೆಳೆಸಿದೆ ಅದು ನಾವು ಇದು ಹೊರಗಡೆ ಹಾಕ್ತೀನಿ. ಇವಾಗ ನಾವು ಏನು ಹೇಳಿದೆ, ಇದು ಮಣ್ಣು ಥರ ಇದೆ, ಸಪೋರ್ಟ್ ಕೊಡ್ತಾರೆ ಗಿಡಗೆ. ಇವಾಗ ನ್ಯೂಟ್ರಿಷನ್ ಹೆಂಗೆ ಹಾಕಬೇಕು ಅಂದರೆ ಇದು ಹೊರಗಡೆ ನಾವು 12 ಲೀಟರ್ಸ್ ನೀರು ಹಾಕಬೇಕು. ಎವ್ರಿ 12 ಲೀಟರ್ಸ್ಗೆ ನಾವು ಇವಾಗ ಸೊಲ್ಯೂಷನ್ ಪೌಡರ್ ಇದೆ. ಇದು ಪೌಡರ್ ನಾವು ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕಬೇಕು. ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ಥರ ಸೊಲ್ಯೂಷನ್ ಇರ್ತಾರೆ. ಇವಾಗ ಎವ್ರಿ 12 ಲೀಟರ್ಸ್ಗೆ ನಾವು 120 ml ಸೊಲ್ಯೂಷನ್ ಹಾಕಬೇಕು. ಇದು ಏನು ಪ್ರಪೋಸನ್ ಇದೆ ಅಂದರೆ ಎವ್ರಿ 1 ಲೀಟರ್ಗೆ 10 ml ಸೊಲ್ಯೂಷನ್ ಹಾಕಬೇಕು. ಆದಮೇಲೆ ಇವಾಗ ಇದು ಗಿಡಗೆ ಸಪೋರ್ಟ್ ಸಿಗ್ತಾ ಇದೆ, ಆಮೇಲೆ ನೀರು ಸಿಗ್ತಾ ಇದೆ, ಆಮೇಲೆ ನೀರು ಮಿಕ್ಸ್ನಲ್ಲಿ ನ್ಯೂಟ್ರಿಷನ್ನು ಸಿಗ್ತಾ ಇದೆ. ಅಷ್ಟೇ, ಬೇರೆ ಏನು ಬೇಡ. ಇದಕ್ಕೆ ಬರೀ 12 ಪ್ಲಗ್ಸ್ನಲ್ಲಿ ನಾವು 12 ಪ್ರಕಾರ ವೆಜಿಟೇಬಲ್ಸ್ ಗ್ರೋ ಮಾಡೋಕ್ಕೆ ಆಗುತ್ತೆ. ಈ ಕಿಟ್ನಲ್ಲಿ ನೀವು ನೋಡ್ತಾ ಇದ್ದೀರ, ನಾವು ಮಣ್ಣು ಯೂಸ್ ಮಾಡಲ್ಲ. ಮಣ್ಣು ಯೂಸ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಬಟ್ ಇದಕ್ಕೆ ನಾವು ಮಿನಿಮಮ್ ಫರ್ಟಿಲೈಸರ್, ಮಿನಿಮಮ್ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀನಿ ಇದಕ್ಕೆ. ಆಮೇಲೆ ನೀರನ್ನು ಇವಾಗ ಮಣ್ಣಲ್ಲಿ ನಾವು 10 ಲೀಟರ್ ನೀರು ಯೂಸ್ ಮಾಡ್ತೀರಾ, ಇದಕ್ಕೆ ನಾವು ಬರೀ 1 ಲೀಟರ್ ಯೂಸ್ ಮಾಡ್ತೀರಾ. ಆ ಥರ ಪ್ರಪೋರ್ಷನ್ಸ್ ಇದೆ.
26 ಡೇಸ್ ಆದಮೇಲೆ ಈ ಥರ ಲೀಫಿ ವೆಜಿಟೇಬಲ್ಸ್ ಸಿಕ್ಕತ್ತೆ. ಇದು ನೋಡಿ, ಇದು ಕೊರಿಯಾಂಡರ್ ಇದೆ, ಆಮೇಲೆ ಇದು ಬೇಸಲ್ ಇದೆ. ಇವಾಗ ಇಂಪಾರ್ಟೆಂಟ್ ಥಿಂಗ್ ಏನಿದೆ, ಮಣ್ಣಲ್ಲಿ ಇದು ನಾವು ಹಾಕಿದ್ರೆ ರೂಟ್ಸ್ ಬ್ರೌನ್ ಕಲರ್ ಆಗುತ್ತೆ, ಇದಕ್ಕೆ ರೂಟ್ಸ್ ನಮಗೆ ವೈಟ್ ಕಲರ್ ಆಗುತ್ತೆ. ಇದು ನಮಗೆ ಏನು ನಾವು ಎಕ್ಸ್ಟ್ರಾ ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ಸ್ ಏನು ಹಾಕಿಲ್ವ, ಬರೀ ಇದು ಏನು ಪ್ರಾಬ್ಲಮ್, ಇದಕ್ಕೆ ಸುಮ್ಮನೆ ಆಚೆಯಿಂದ ಏನು ಜರ್ಮ್ಸ್ ಬಂದಿದೆ ಅದ ಮೇಲೆ ನಾವು ಸುಮ್ಮನೆ ನೀಮ್ ಸ್ಪ್ರೇ ಮಾಡಿದ್ರೆ ಅದು ಹೋಗ್ಬಿಡ್ತದೆ. ಬಟ್ ನೀರಿನಲ್ಲಿ ಏನು ಮಿಕ್ಸಿಂಗ್ ಏನು ಮಾಡಲ್ವ, ಅದಕ್ಕೆ ಇದು ತುಂಬ ಹೆಲ್ದಿ ಪ್ಲಾಂಟ್ ಇದೆ, ಒಂಥರ ಆರ್ಗ್ಯಾನಿಕ್ ಪ್ಲಾಂಟ್ ಇದೆ. ಆದಮೇಲೆ ನಿಮಗೆ ಇವಾಗ ಇದಕ್ಕೆ ವರ್ಟಿಕಲ್ ಹೋಗಬೇಕು ಅಂದರೆ ವರ್ಟಿಕಲ್ನೂ ಹೋಗ್ಬೋದು. ನೋಡಿದ್ರಲ್ಲ, ಈ ರೀತಿ ಹೈಡ್ರೋಪಾನಿಕ್ಸ್ನಲ್ಲಿ ನೀವು ಗಿಡ ಬೆಳೆಸಬಹುದು. ನೋಡಿದ್ರಲ್ಲ ಸಿರಿ ಸಖಿಯರೇ, ಮಣ್ಣಿನಲ್ಲಿ ಬೆಳೆಯುವ ಸೊಪ್ಪು ತರಕಾರಿಗಳನ್ನ ಮಣ್ಣಿಲ್ಲದೆ ಹೇಗೆ ಜಲಕೃಷಿ ಮಾಡಬಹುದು ಅಂತ. ಇದನ್ನೊಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದರಿಂದ ನಿಮಗೆ ಬೇಕಾದ ಸೊಪ್ಪು, ತರಕಾರಿ, ಶೋ ಗಿಡಗಳನ್ನ ಬೆಳೆಸಿಕೊಳ್ಳಬಹುದು.